ದರ್ಶನ್ ಅವರ ಈ ಕೇಸಿಗೆ ಸಂಬಂಧಪಟ್ಟಂತೆ ಹೆಲಿಕಾಪ್ಟರ್ ಬುಕ್ ಅನ್ನುವಂಥದ್ದು ಜೊತೆಗೆ ಇವತ್ತಿನ ಬೇಲ್ ಅರ್ಜಿ ವಿಚಾರಣೆ ಏನಾಗಬಹುದು, ಈ ಕೇಸು ಸಿಗುತ್ತಾ ಬೇಲ್ ಮತ್ತೆ ಚಾರ್ಜ್ ಶೀಟ್ ನೋಡಿದ್ರ ಏನ್ ಹೇಳ್ತೀರಿ ನಿಮ್ಮ ಅಭಿಪ್ರಾಯ? ಸೊ ಇದು ಬೇಲ್ ಅವರ ಧರ್ಮಸಿದ್ಧ ಹಕ್ಕು, ಅವ್ರು ಆಚೆ ಬಂದೇ ಬರ್ತಾರೆ. ನನ್ನ ಪ್ರಕಾರ ಇಷ್ಟು ಬೇಗ ಬೇಲ್ ಸಿಗೋದಿಲ್ಲ, ಲೋವರ್ ಕೋರ್ಟ್ ಅಲ್ಲಿ ಸಿಗೋದಿಲ್ಲ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲೇ ಅವರಿಗೆ ಬೇಲ್ ಸಿಗೋದು. ಹೆಲಿಕಾಪ್ಟರ್ ಬುಕ್ ಮಾಡ್ಲಿ, ಜೆಟ್ ಬುಕ್ ಮಾಡ್ಲಿ, ಈ ಮುದ್ರೆಯಿಂದ ನನಗೆ ದೇಹಕ್ಕೆ ಒಳ್ಳೇದಾಗುತ್ತೆ. ಭೂಮಿ ಪಾತಾಳ ಅಂತೆಲ್ಲ ಕೊಟ್ಟರು, ಅದೆಲ್ಲ ಪುಸ್ತಕದ ಬದನೆಕಾಯಿ. ಇಡೀ ಜಗತ್ತಿಗೆ ಗೊತ್ತು ಆ ಚಿಹ್ನೆ ಅಂದ್ರೆ ಏನು ಅಂತ. ಅದು ಹೆಣ್ಣು ಮಕ್ಕಳಿಗೆ ಕೀಲು ಮಟ್ಟದಲ್ಲಿ ತೋರಿಸುವ ಒಂದು ಚಿಹ್ನೆ. ಅದನ್ನ ತೋರಿಸಿರ್ತಕ್ಕಂಥದ್ದು ಅಪರಾಧ, ಅಕ್ಷಮ್ಯ ಅಪರಾಧ. 6 ವೇಟರ್ ಇಂದ ಹಿಡ್ಕೊಂಡು ಪ್ರೊಡ್ಯೂಸರ್ ವರೆಗೂ ಎಲ್ಲಾ ತರದ ತಳಹದಿಯ ವ್ಯಕ್ತಿಯಿಂದ ಹಿಡ್ಕೊಂಡು ಅಚೀವ್ ಮಾಡಿರ್ತಕ್ಕಂಥ ವ್ಯಕ್ತಿಗೂವೆ, ದುಡ್ಡಿರೋ ವ್ಯಕ್ತಿಗೂವೆ, ದುಡ್ಡಿಲ್ದಿರೋ ವ್ಯಕ್ತಿಗೂವೆ, ಎಲ್ಲಾ ತರದ ಸಮಾಜದ ಅನೇಕ ವರ್ಗದ ವ್ಯಕ್ತಿಗೆ ಅವರ ನಡವಳಿಕೆ ಉದಾಹರಣೆನೆ ನಿಮ್ಮ ಕಣ್ಮುಂದೆ ಇದೆ. ಸೊ ಯಾವುದು ಆ ಥರದ್ದು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ದರ್ಶನ್ ಅವರು ಬೇಲ್ ಅಪ್ಲೈ ಮಾಡ್ತಾರೆ, ಸಿಕ್ಕೇ ಸಿಗುತ್ತೆ ಬೇಲು. ನವೆಂಬರ್ 15ರಿಂದ ಡಿಸೆಂಬರ್ 15 ಹೈಕೋರ್ಟ್ ಅಲ್ಲಿ, ಬಿಫೋರ್ ದಿ ವಿಂಟರ್ ಹಾಲಿಡೇಸ್ ಆಫ್ ಹೈಕೋರ್ಟ್ ಸಿಗಲ್ಲ. ದರ್ಶನ್ ಅವರ ಈ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಬೇಲ್ ಅರ್ಜಿ ವಿಚಾರಣೆ ಇದೆ. ಸೊ ಇನ್ನೊಂದು ಕಡೆ ದರ್ಶನ್ ಅವ್ರಿಗೆ ಬಳ್ಳಾರಿಯಿಂದ ಬೆಂಗಳೂರು ಕರ್ಕೊಂಬರೋದಕ್ಕೆ ಅಡ್ವಾನ್ಸ್ ಆಗಿ ಹೆಲಿಕಾಪ್ಟರ್ ಬುಕ್ ಆಗಿದೆ ಅನ್ನುವಂಥದ್ದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿರ್ತಕ್ಕಂಥದ್ದು. ಬಹುಶಃ ನಿಮ್ಮ ಗಮನಕ್ಕೂ ಬಂದಿರುತ್ತೆ ನೀವು ಸ್ಕ್ರೀನ್ ಮಾಡಿದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಈ ಹೆಲಿಕಾಪ್ಟರ್ ಬುಕ್ ಅನ್ನುವಂಥದ್ದು ಜೊತೆಗೆ ಇವತ್ತಿನ ಬೇಲ್ ಅರ್ಜಿ ವಿಚಾರಣೆ ಏನಾಗ್ಬೋದು, ಈ ಕೇಸು ಸಿಗುತ್ತಾ ಬೇಲ್ ಮತ್ತು ಚಾರ್ಜ್ ಶೀಟ್ ನೋಡಿದ್ರ ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ? ನೋಡಿ, ಬೇಲು ಅವರ ಧರ್ಮಸಿದ್ಧ ಹಕ್ಕು. ಬೇಲ್ ಬಂದ ತಕ್ಷಣ ಅವರು ಮರ್ಡರ್ ಕೇಸಿಂದ ಆಚೆ ಬಂದಿದ್ದಾರೆ ಅನ್ನೋದಲ್ಲ. ಬೇಲ್ ಅಂದರೆ ಕೋರ್ಟ್ಗೆ ಹೋಗ್ತಾ ಇರಬೇಕು, ನೀವು ಅಲ್ಲಿ ಕೋರ್ಟ್ ವಾದ ಪ್ರತಿವಾದ ನಡೀತಾ ಇರುತ್ತೆ. ಜಡ್ಜ್ಮೆಂಟ್ ಬಂದರೆ ಮತ್ತೆ ನೀವು ಜೈಲು ಒಳಗೇನೆ ಹೋಗಬೇಕು, ಪರಪರ ನಗರಕ್ಕೆ ಹೋಗಬೇಕು. ಸೊ ಇದು ಬೇಲ್ ಅವರ ಧರ್ಮಸಿದ್ಧ ಹಕ್ಕು, ಅವ್ರು ಆಚೆ ಬಂದೇ ಬರ್ತಾರೆ. ನನ್ನ ಪ್ರಕಾರ ಇಷ್ಟು ಬೇಗ ಬೇಲ್ ಸಿಗೋದಿಲ್ಲ, ಲೋವರ್ ಕೋರ್ಟಲ್ಲಿ ಸಿಗೋದಿಲ್ಲ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲೇ ಅವರಿಗೆ ಬೇಲ್ ಸಿಗೋದು. ಹೆಲಿಕಾಪ್ಟರ್ ಬುಕ್ ಮಾಡಲಿ, ಜೆಟ್ ಬುಕ್ ಮಾಡಲಿ. ಹೆಲಿಕಾಪ್ಟರ್ ಯಾಕೆ ಬುಕ್ ಮಾಡ್ತಾರೆ ಅಂದರೆ ರೋಡಲ್ಲೇ ಟ್ರಾಫಿಕ್ ಜಾಮ್ ಆಗುತ್ತೆ, ಅಂಧಾಭಿಮಾನಿಗಳಿದ್ದಾರೆ ಅಂಥೇಳಿ ಮಾಡಿದ್ದಾರೆ. ಬಾಡಿಗೆ ಅದಕ್ಕೆ ಏನು ಹಬ್ಬ ಅಂದರೆ 1.5 ಲಕ್ಷ ರೂಪಾಯಿ. ಏನು ಅದ್ರಲ್ಲಿ ಹೆಲಿಕಾಪ್ಟರ್ ಬುಕ್ ಮಾಡೋದು ಏನು ರೀ? ಎಲೆಕ್ಷನ್ ಟೈಮಿಗೆ ಹೆಲಿಕಾಪ್ಟರ್ ಸಿಗಲ್ಲ. ಇದ್ದು ಹೆಲಿಕಾಪ್ಟರ್ ಶೂಟಿಂಗ್ 1 ಲಕ್ಷ ರೂಪಾಯಿ ಕೊಟ್ಟರೆ ಶೂಟಿಂಗ್ ಕೊಡ್ತಾರಪ್ಪ. ಅದೇನಂತ ದೊಡ್ಡ ವಿಷಯ ಅಲ್ಲ ಹೆಲಿಕಾಪ್ಟರ್ ನಾವು ನೋಡಿದ್ದೀವಿ, ನಾವು ಕೂತ್ಕೊಂಡಿದ್ದೀವಿ, ನಾವು ಹೋಗಿದ್ದೀವಿ ಎಲ್ಲ ಕಡೆ. ಹೆಲಿಕಾಪ್ಟರ್ ಅಂಥದ್ದೇನು ದೊಡ್ಡ ವಿಷಯ ಅಲ್ಲ. ಸೊ ಮಾಡಿರ್ತಕ್ಕಂಥ ಕರ್ಮಕ್ಕೆ ಪಶ್ಚಾತ್ತಾಪ ಪಡಬೇಕು, ಜೈಲಿಗೆ ಹೋಗಲೇಬೇಕು. ಬೇಲ್ ಸಿಕ್ಕಿದೆ ಅಂದ ತಕ್ಷಣ ಅದೇನು ನಿಮಗೆ ಜೈಕಾರ, ನಿಮಗೇನು ಸರ್ಟಿಫಿಕೇಟ್ ಕೊಟ್ಟಿಲ್ಲ ನೀವು ಕ್ಲೀನ್ ಅಂತ. ಹೌದಪ್ಪ, ನಿನ್ನ ಮೇಲೆ ಆಪಾದನೆ ಇದೆ, ಈ ಕೋರ್ಟ್ ಅಟೆಂಡ್ ಮಾಡೋ, ನೀನು ಇದು ನಿರಾಪರಾಧಿ ಅಂತ ಹೇಳಿದ್ರೆ ದಯವಿಟ್ಟು ಜೈಲು ಬಂದು ನಿನ್ನ 7 ವರ್ಷನೋ 10 ವರ್ಷನೋ 13 ವರ್ಷನೋ ಬಂದು ಇರಬೇಕಾಗತ್ತೆ. ಈಗ ಸದ್ಯಕ್ಕೆ ನೀನು ಆಚೆ ಇರು ಅಂತ ಹೇಳಿ ಷರತ್ತು ಬದ್ದು ಜಾಮೀನು ಕೊಡ್ಬೋದು, ಪಾಸ್ಪೋರ್ಟನ್ನು ಇಂಪೌಂಡ್ ಮಾಡ್ಕೋಬೋದು, ಶ್ಯೂರಿಟಿಗಳು ಕೊಡ್ಬೋದು, ನಾನು ಸ್ಟೇಷನ್ಗೆ ಬಂದು ವಾರ ಸೈನ್ ಮಾಡು ಅಂತ ಹೇಳ್ಬೋದು, ಏನೇನೋ ಹೇಳ್ಬೋದು. ಷರತ್ತು ಬದ್ದು ಜಾಮೀನು ಇದೆಯಲ್ಲ, ಅದರಷ್ಟು ಇನ್ಸಲ್ಟ್ ಯಾವುದೂ ಇಲ್ಲ, ಷರತ್ತು ಬದ್ದು ಜಾಮೀನು. ಸೊ ಅವರ ಜನ್ಮಸಿದ್ಧ ಹಕ್ಕಿಗೆ ಅವ್ರು ಹೋರಾಡ್ತಾ ಇದ್ದಾರೆ. ಪಾಪ ಅವ್ರಿಗೂ ಒಂದು ಆಗಿರೋ ತಪ್ಪನ್ನು ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪ ಪಡ್ಕೊತಾ ಇದ್ದಾರೆ. ಸೊ ಸರ್, ನೀವೇನಾದರೂ ಮಾಧ್ಯಮಗಳ ಮೂಲಕ ವಿಚಾರ ನೋಡಿದಾಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಅವರು? ಇಲ್ಲ, ನನಗೆ ಪಶ್ಚಾತ್ತಾಪ ಅನ್ನಿಸ್ತಾ ಇಲ್ಲ. ಯಾಕೆ ಅಂದರೆ ಅದು ಬೆರಳು ಚಿಹ್ನೆ ಇದೆಯಲ್ಲ, ಅದು ತುಂಬ ಡಿರೋಗ್ರೇಟ್ರಿ. ಅದಕ್ಕೆ ಸಮಜಾಯಿಸಿ ಕೊಡೋಕೆ ಅನೇಕ ನಟಿಯರು ಬಂದರು. ಅದು ಯೋಗಾಸನ, ಮುದ್ರೆ, ಪೂಜೆ ಅಂತೆಲ್ಲ ಹೇಳಿ ಅದೇ ನಟಿಗೆ ನಾವು ತೋರಿಸಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ತಾರಲ್ವ ನಾನು ಕೇಳುವ ಪ್ರಶ್ನೆ. ನಾನು ಅದೇ ಸನ್ನೆ ನಿಮಗೆ ತೋರಿಸ್ತೀನಿ. ನೀವು ಎಷ್ಟು ಅಫೆಂಡ್ ಆಗ್ತೀರೋ, ಎಷ್ಟು ಕಂಪ್ಲೇಂಟ್ ಕೊಡ್ತೀರೋ, ಎಷ್ಟಕ್ಕೆ ನೀವು ಬೊಬ್ಬೆ ಹೊಡಿತೀರೋ ನನಗೆ ಗೊತ್ತಿದೆ. ಆವಾಗ ನಾನು ಸಮರ್ಥನೆ ಕೊಡ್ತೀನಿ. ಅದು ಯೋಗಾಸನ ಚಿಹ್ನೆ, ಈ ಮುದ್ರೆಯಿಂದ ನನಗೆ ದೇಹಕ್ಕೆ ಒಳ್ಳೇದಾಗುತ್ತೆ. ಭೂಮಿ ಪಾತಾಳ ಅಂತೆಲ್ಲ ಕೊಟ್ಟರು, ಅದೆಲ್ಲ ಪುಸ್ತಕದ ಬದನೆಕಾಯಿ. ಇಡೀ ಜಗತ್ತಿಗೆ ಗೊತ್ತು ಆ ಚಿಹ್ನೆ ಅಂದರೆ ಏನು ಅಂತ. ಅದು ಹೆಣ್ಣು ಮಕ್ಕಳಿಗೆ ಕೀಲು ಮಟ್ಟದಲ್ಲಿ ತೋರಿಸುವ ಒಂದು ಚಿಹ್ನೆ. ಅದನ್ನು ತೋರಿಸಿರ್ತಕ್ಕಂಥದ್ದು ಅಪರಾಧ, ಅಕ್ಷಮ್ಯ ಅಪರಾಧ. ಅವರ ಮನಸ್ಥಿತಿ ಮತ್ತು ಮಾನಸಿಕತೆ ಎರಡೂ ಸರಿ ಹೋಗಬೇಕು. ಅಲ್ಲಿವರೆಗೂ ದರ್ಶನ್ ಸುಧಾರಣೆ ಆಗೋದು ಕಷ್ಟ. ಯಾಕಂದರೆ ಒಂದು 6 ವೇಟರಿಂದ ಹಿಡ್ಕೊಂಡು ಪ್ರೊಡ್ಯೂಸರ್ವರೆಗೂ ಎಲ್ಲ ಥರದ ತಳಹದಿಯ ವ್ಯಕ್ತಿಯಿಂದ ಹಿಡ್ಕೊಂಡು ಅಚೀವ್ ಮಾಡಿರ್ತಕ್ಕಂಥ ವ್ಯಕ್ತಿಗೂ, ದುಡ್ಡಿರೋ ವ್ಯಕ್ತಿಗೂ, ದುಡ್ಡಿಲ್ದಿರೋ ವ್ಯಕ್ತಿಗೂ,
ಎಲ್ಲ ಥರದ ಸಮಾಜದ ಅನೇಕ ವರ್ಗದ ವ್ಯಕ್ತಿಗೆ ಅವರ ನಡವಳಿಕೆಯ ಉದಾಹರಣೆನೇ ನಿಮ್ಮ ಕಣ್ಮುಂದೆ ಇದೆ. ಸೊ ಯಾವುದೂ ಆ ಥರದ್ದು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಎಲ್ಲ ಈಗ ಮಾಧ್ಯಮದಲ್ಲಿ ಅಲ್ಲಿನೋ ಹೆಲ್ಪ್ ಮಾಡಿದ್ರು, ಅದನ್ನು 20,000 ಕೊಟ್ಟರು, ಅದೆಲ್ಲ ಕತೆಗಳನ್ನು ಕಟ್ಟುವ PR ಬಿಲ್ಡಿಂಗ್ ಎಕ್ಸಸೈಸನ್ನು ಮಾಡ್ತಾಯಿದ್ದಾರೆ. ಬಟ್ ನಿಜವಾದ ವ್ಯಕ್ತಿ ಒಂದು ಅಣ್ಣ ಸಾಕ್ರಿ, ಅಣ್ಣ ಆಗಿದೆಯಲ್ಲ ನೋಡೋಕ್ಕೆ, ಅದು ಚಿಕ್ಕದಾಗಿ ಗೊತ್ತಾಗುತ್ತೆ, ಅದು ಹಾಗೆ ಬೆಂದಿಲ್ಲ ಅಂತ. ಸೊ ಈ ಥರದ ಪರಿಸ್ಥಿತಿ ಇರಬೇಕಾದ್ರೆ ದರ್ಶನ್ ಅವರು ಬೇಲು ಅಪ್ಲೈ ಮಾಡ್ತಾರೆ, ಸಿಕ್ಕೇ ಸಿಗುತ್ತೆ ಬೇಲು. ನವಂಬರ್ 15ರಿಂದ ಡಿಸೆಂಬರ್ 15 ಹೈಕೋರ್ಟಲ್ಲಿ, ಬಿಫೋರ್ ದಿ ವಿಂಟರ್ ಹಾಲಿಡೇಸ್ ಆಫ್ ಹೈಕೋರ್ಟ್. ಅಲ್ಲಿವರೆಗೂ ಸಿಗಲ್ಲ ಬೇಲ್. ಸಿಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.